ನಾವು ಇವಾಗ ಹೋಗ್ತಾ ಇರೋದು ಸ್ವಾಮಿ ಸಮರ್ಥ ದೇವಸ್ಥಾನ. ಈ ದೇವಸ್ಥಾನ ಕಲಬುರಗಿಯಿಂದ 13 ಕಿಲೋಮೀಟರ್ ಇದೆ. ಹೋಗೋಣ ಬನ್ನಿ. अवधूत चिंतन श्री गुरुदेव दत्त श्री स्वामी समर्थ महाराज की जय. जय जय स्वामी समर्थ. ನಮಸ್ಕಾರ ಸರ್. ಇಲ್ಲಿ ಸ್ವಾಮಿ ಸಮರ್ಥ ದೇವಸ್ಥಾನ ಸ್ಥಾಪನಾ ಹೆಂಗೈತಪ್ಪ ಅಂದರೆ ಶಂಕರ್ ಮಹಾರಾಜ್ ಅಂತೇಳಿ ಇಲ್ಲೇ ತಪಸ್ಸೆ ಮಾಡ್ಕೊತ ಇಲ್ಲೇ ಇರ್ತಾರೊಳಗೆ ಅವರು ಇಲ್ಲೇ ಸ್ವಾಮಿ ಸಮರ್ಥರೊಳಗೆ ವಿಲೀನ ಆದರು. ಆ ಟೈಪ್ ಆಗಿ ಹಿಂಗೆ ಅವ್ರು ಭಕ್ತ ಆಗಿ ಅವರು ಒಂದು ಸನ್ಯಾಸಿ ಟೈಪ್ ಇಲ್ಲೇ ಉಳಿದ್ರು. ಇಲ್ಲೇ ಅಮಾಸಿ ಅದು ಇಲ್ಲೇ ಮುಖಾಮ್ ಮಾಡ್ತಿರು. ಮಾಡ್ಕೊತ ಸ್ವಾಮಿ ಸಮರ್ಥ ಅವ್ರಿಗೆ ಪ್ರತ್ಯಕ್ಷ ಸ್ವಪ್ನದಾಗ ಬಂದು ಇಲ್ಲೇ ನಾ ಇರ್ತೀನಿ, ಇಲ್ಲೇ ನನ್ನ ಗುಡಿ ಕಟ್ಟಬೇಕು. ಸ್ವಾಮಿ ಸಮರ್ಥ ಭಯಂಕರವಾಗಿ ಇಲ್ಲಿ ನಡೀತಾ ಬಂತು. ಭಯಂಕರ ಶಕ್ತಿ ಆಯ್ತು. ಸಾಕ್ಷಾತ್ ಮಹಾರಾಜ ದತ್ತ ಭಗವಾನ್ ಅವತಾರ. ಸ್ವಾಮಿ ಸಮರ್ಥ ಚಮತ್ಕಾರ ವಿಸ್ಮಯಕಾರಿ ಐತಿ ಇಲ್ಲಿ ಈ ಜಗದಾಗ. ಬಂದವರಿಗೆಲ್ಲ ಒಳ್ಳೇದಾಗ್ಲಿಕ್ಕೆ ಶುರು ಆಯ್ತು. ಯಾವ ಮೈಂಡ್ ಹುಚ್ಚಿರ್ತಾವ, ಯಾವ ಡಿಪ್ರೆಷನ್ ವಿಚಿತ್ರ ಬರ್ತೀವಿ. ನಾನು ಬಂದೀಗ 12ನೇ ವರ್ಷ 13ನೇ ವರ್ಷದ. ಅದಕ್ಕ ಮುಂಚಿತ ಹೇಳ್ತಿರು ನಾ ಬಂದಾಗನು ಆಗ್ತಿತ್ತು. ನಾನಾ ಥರ ಕಷ್ಟ ಏನೇಕಿರ್ಲಿ ಪ್ರಾಬ್ಲಮ್ ಮಹಾರಾಜರ ಕೃಪಾಲಿಂತ ಸಾಲ್ವ್. ಆ ಟೈಪ್ ಶಕ್ತಿ ಅದ ನನ್ನ ಪ್ರಕಾರ. ನಾ ಇಲ್ಲಿ ತನ ನೋಡಿದ್ದು ಆ ಟೈಪ್ ಶಕ್ತಿ, ವಿಸ್ಮಯಕಾರಿ ಶಕ್ತಿ. ಇಲ್ಲಿ ಪೂರಾ ಎಲ್ಲ ಶಕ್ತಿ ಗಿಡಗಳೇವ. ಈ ವಾತಾವರಣ ಒಂದು ಶಕ್ತಿ, ಆ ಶಕ್ತಿ ಪಾಸಿಟಿವ್ ಸ್ವಾಮಿ ಸಮರ್ಥ ಮಹಾರಾಜರೇ. ಗೋಶಾಳವ ಭಯಂಕರ 250-300 ತನ ಆಕಳವ. ಅದನ್ನು ನಡಿಬೇಕಲ್ಲ ಅನ್ನ ಎಲ್ಲ ಅವ್ರ ಚಮತ್ಕಾರಿ. ದಿವಸ ದಾಸೋ ಎಲ್ಲರಿಗೂ ಊಟ. ಬಂದ್ ಗರೀಬ್ ಗೋರ್ ಯಾರಿಗಿಲ್ಲ ನಲ್ಲಿ ಇಲ್ಲಿ ದಿವಸ 12ರಿಂದ 3 ತನ. ಮತ್ತೆ ರಾತ್ರಿ ಬಂದವ್ರಿಗೂ ಈಗ 7:15 ಮತ್ತೆ ರಾತ್ರಿ ಯಾರ್ಯಾಕೆ ಬರಲ್ಲ, ಯಾಕ ಊಟ ದಾಸೋ ಮಹಾರಾಜರ ಪ್ರಸಾದ ಅಂತೇಳಿ ಅವ್ರಿಗೆಲ್ಲರಿಗೆ ಭಕ್ತರಿಗೆ ಕೊಡ್ತೀವಿ. ಸಾಕ್ಷಾತ್ ದತ್ತ ಮಹಾರಾಜ್ ಶ್ರೀ ಸ್ವಾಮಿ ಸಮರ್ಥರ ಇಲ್ಲಿ ಏನು ಮಾಡಿದ್ನೋ ನಿಮಗೆ ನಿಷ್ಫಲ ಆಗಲ್ಲ, ಎಲ್ಲ ವಿಜಯನೇ ಆಗ್ತದೆ. ಇಲ್ಲಿ ಬಂದರೆ ಸಾಕು, ವಿಜಯ ಆಗಲೇಬೇಕು. ಎಲ್ಲ ಪ್ರತಿಯೊಬ್ಬರಿಗೆ ಹಲವಾರು ಕಷ್ಟ ಇರ್ತಾವೆ, ಹಲವಾರು ವಿಚಿತ್ರ ಕಷ್ಟ ಇರ್ತಾವೆ, ಅವೆಲ್ಲ ಹೋಗ್ತಾವೆ ಇಲ್ಲಿ. ಅದೊಂದು ಶಕ್ತಿ ಇದಾವೆ. ಸಾಕ್ಷಾತ್ ಮಹಾರಾಜ್ ದತ್ತ ಭಗವಾನ್ ಹೆಂಗೆ ಶಕ್ತಿ ಇದೆ ಹಂಗೆ ರೋಗ ರಾಯಿ ಪೀಡಾ ಬಾಧಾ ಭೂತ ಪ್ರೇತ ಬಾಧಾ ಏನೇ ಇರಲಿ, ಭಾನುಮತಿ ಸುಡುಗಾಡು ಏನೇನು ಮಾಡಿಸ್ತಾ ಇರ್ತಾರೆ ದುನಿಯಾದಾಗ ಕಲಿಯುಗದಾಗ. ಅವು ಎಲ್ಲ ಈ ಭಯಂಕರ ಮಹಾರಾಜರಿಗೆ ಮಹಾರಾಜರ ಬಳಿ ಎಲ್ಲ ಫೈನ್ ಆಗಿ ಮನುಷ್ಯಾಗ ಫೈನ್ ಆಗ್ತಾನ. ನೆಗೆಟಿವ್ ಎಲ್ಲ ಹೋಗ್ಬಿಡ್ತಾವ ಥಾಟ್ಸ್, ಪಾಸಿಟಿವ್ ಆಗ್ತಾನ, ಶಕ್ತಿಶಾಲಿ ಆಗ್ತಾನೆ ಬಂದವ. ಶಂಕರ ಮಹಾರಾಜರು ಸ್ವಾಮಿಗಳ ಸಮಾಧಿ ಅದು, ಲಿಂಗೈಕ್ಯರಾಗಿರೋಂಥದ್ದು. ಈಗ ನಾವು ಇನ್ನೊಂದು ಗೋಶಾಲ ಶೆಡ್ ಅದ, ಆ ಕಡೆ ಹೋಗ್ತಾ ಇದೀವಿ. ಇಲ್ಲಿ ಟೋಟಲ್ ಎಷ್ಟು ಗೋವುಗಳು ಅದಾವ್ರಿ? ಇಲ್ಲಿ 250 ಅದಾವ. ಎಷ್ಟು ವರ್ಷದಿಂದ ಕೆಲಸ ಮಾಡತ್ತೀರಿ ನೀವು? 7-8 ವರ್ಷ ಆಯ್ತು.